ನಮಸ್ಕಾರ ಸ್ನೇಹಿತರೆ. ರಾಯರು ಅವರ ಪೂರ್ವಾಶ್ರಮದಲ್ಲಾಗಿರ್ಬೋದು, ಅವರ ಕಾಲಘಟ್ಟ ಯಾವುದೇ ಕಾಲಘಟ್ಟದಲ್ಲಾಗಿರ್ಬೋದು, ಅವರು ಯಾವ ರೀತಿ ಏಕಾದಶಿಯನ್ನು ಆಚರಿಸ್ತಿದ್ರು, ಅವರು ಏಕಾದಶಿಗೆ ಎಷ್ಟು ಮಹತ್ವವನ್ನು ಕೊಡ್ತಾಯಿದ್ರು, ಅವರ ಜೀವನದಲ್ಲಿ ಏಕಾದಶಿಯನ್ನು ಯಾವ ರೀತಿ ಅಳವಡಿಸ್ಕೊಂಡಿದ್ರು ಅನ್ನುವಂತಹದ್ದನ್ನು ಈ ಹೊತ್ತಿನ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ, ರಾಯರು ಪೂರ್ವಾಶ್ರಮದಲ್ಲಿ ತುಂಬಾ ಬಡತನದ ಬೇಗೆಯಿಂದ ಬಳಲ್ತಾ ಇದ್ರು. ಅಂದರೆ ಯಾರೂ ಕೂಡ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಿಲ್ಲ. ಮನುಷ್ಯರಾಗಲಿ ದೇವತೆಗಳಲ್ಲಾಗಲಿ ಕರ್ಮ ಯಾರನ್ನ ಬಿಡೋದಿಲ್ಲ, ಅನುಭವಿಸ್ಲೇಬೇಕು ಅನ್ನುವಂತಹ ರೀತಿಯಲ್ಲಿಯೇ ವೆಂಕಟನಾಥರು ಕೂಡ ಪೂರ್ವಾಶ್ರಮದಲ್ಲಿ ತುಂಬಾ ಬಡತನದ ಬೇಗೆಯಲ್ಲಿ ಬೇಯ್ತಾ ಇದ್ರು. ರಾಯರು ತಿಂಗಳಿಗೆ 4 ಬಾರಿಯಾದರೂ ಏಕಾದಶಿಯನ್ನು ಆಚರಿಸ್ತಿದ್ರು. ಅಂದರೆ ಊಟವಿಲ್ಲದೆ ಒಮ್ಮೊಮ್ಮೆ 2 ದಿನ ಆದರೂ ಕೂಡ ಊಟ ಮಾಡ್ತಿರ್ಲಿಲ್ಲ. ಊಟವಿಲ್ಲದೆ ಇದ್ದಾಗ ಮರುದಿನ ಏಕಾದಶಿಯೂ ಕೂಡ ಬರ್ತಿತ್ತು. ಆಗ ಕಟ್ಟುನಿಟ್ಟಿನ ಉಪವಾಸವನ್ನು ಮಾಡ್ತಿದ್ರು. ಅವರಿಗೆ ಎಲ್ಲ ಮಂತ್ರ ಸಿದ್ಧಿಯೂ ಕೂಡ ಆಗಿತ್ತು. ಆದರೂ ಕೊಟ್ಟರೆ ಎಲ್ಲವನ್ನ ಶ್ರೀ ಹರಿಯೇ ಕೊಡಲಿ, ಇಲ್ಲವೇ ಬೇಡ, ನನಗೇನೂ ಬೇಡ ಅನ್ನುವಂತಹ ಮನಸ್ಥಿತಿ ರಾಯರು ಹೊಂದಿದ್ರು. ಇದಕ್ಕೆ ಪೂರಕವಾಗಿ ಸರಸ್ವತಮ್ಮನವರು ಕೂಡ ಎಂದಿಗೂ ಬೇಸರ ಮಾಡ್ಕೊಳ್ದೇನೆ ಗಂಡ ಹೆಂಡತಿ ಯಾವಾಗಲೂ ಹರಿಯನ್ನು ನೆನೆಯುತ್ತಾ ವೀಣೆಯನ್ನು ನುಡಿಸುತ್ತಾ ಭಗವಂತನ ಧ್ಯಾನದಲ್ಲಿ ಮುಳುಗಿರ್ತಾ ಇದ್ರು. ಒಮ್ಮೆ ಹೀಗೆ ಮನೆಯಲ್ಲಿ ಏನೂ ಇಲ್ಲ, ಕಳ್ಳತನ ಬೇರೆ ಆಗಿದೆ, ದಿನಸಿ ಹಣ್ಣು ಹಾಲು ಯಾವುದೂ ಇಲ್ಲ, ತೊಡಲು ಒಂದು ಜೊತೆ ಬಟ್ಟೆ ಮಾತ್ರ, ಅದು ರಾತ್ರಿ ಒಗೆದು ಬೆಳಗ್ಗೆ ಹಾಕ್ಕೊಳ್ತಾ ಇದ್ರು. ಹಾಗೆ ಒಂದು ದಿನ ಏನೂ ಇಲ್ಲ, ತುಳಸಿ ಎಲೆಗಳು ಮಾತ್ರನೇ ಇದೆ. ಅದನ್ನು ಬೇಕಾದಷ್ಟು ಕಿತ್ತು ತಂದು ನಾರಾಯಣನಿಗೆ ಅರ್ಚನೆ ಮಾಡಿ ನೀರಿನಲ್ಲಿ ಅಭಿಷೇಕ ಮಾಡ್ತಿರುವಾಗ ಸರಸ್ವತಮ್ಮನವರಿಗೆ ದುಃಖ ತಡೆಯಲಾಗಲಿಲ್ಲ. ಹತ್ತು ಬಿಟ್ರಂತೆ. ವೆಂಕಟನಾಥರು ಇದನ್ನು ನೋಡಿ, ಯಾಕೆ ಅಳುತ್ತೀಯ, ಅಳಬೇಡ, ಭಗವಂತ ಏನು ಕೊಟ್ಟಿದ್ದಾನೋ ಅದನ್ನೇ ನಾವು ಅವನಿಗೆ ಅರ್ಪಿಸ್ಬಿಡೋಣ, ಅವನು ತೃಪ್ತಿಯಾಗಿದ್ದಾನೆ ಅಂದಾಗ ಅಂತ ಹೇಳಿ ರಾಯರು ಹೇಳ್ತಾರೆ. ಪತ್ನಿ ಹೇಳ್ತಾರೆ, ಇಷ್ಟು ದಿನ ನೀವು ದೇವರಿಗೆ ಹಾಲಿನಿಂದ ಅಭಿಷೇಕ ಮಾಡ್ತಿದ್ರಿ, ಅದನ್ನು ನಾನು ನನ್ನ ಮಗ ಲಕ್ಷ್ಮೀನಾರಾಯಣನಿಗೆ ಕುಡಿಸ್ತಿದ್ದೆ, ಈಗ ಏನು ಮಾಡೋದು, ಮಗುವಿಗೆ ಹಾಲು ಕೂಡ ಇಲ್ದಂತ ಆಗಿದೆ ಅಂತ ಅಂದಾಗ ರಾಯರು ಹೇಳ್ತಾರೆ, ಈ ನೀರನ್ನೇ ಕುಡಿಸು, ಇದು ಕೂಡ ನಾರಾಯಣನ ಪ್ರಸಾದವೇ ಅಲ್ಲವೇ, ಎಲ್ಲವೂ ಕೂಡ ಹರಿಚಿತ್ತ ಅಂತ ಹೇಳಿ ರಾಯರು ಹೇಳ್ತಾರೆ. ಮರುದಿನ ಪೂಜೆ ಮಾಡ್ತಿರ್ತಾರೆ. ಯಾರೋ ಬಾಗಿಲು ಬಡಿದಂತಹ ಸದ್ದು ವೆಂಕಟನಾಥರಿಗೆ ಕೇಳಿಸುತ್ತೆ. ಸರಸು, ಯಾರೋ ಬಂದಿದ್ದಾರೆ, ಬಾಗಿಲು ತೆಗಿ ಅಂತಾರೆ. ಯಾರೋ ಒಬ್ಬ ವ್ಯಕ್ತಿ ರಾಯರನ್ನು ನೋಡಿ, ಗುರುಗಳೇ ನಮಸ್ಕಾರ, ತಮ್ಮ ಬಗ್ಗೆ ಕೇಳಿದ್ದೆ, ನೋಡಿರಲಿಲ್ಲ, ಇಂದು ನೋಡುವ ಭಾಗ್ಯ ಸಿಕ್ಕಿತು ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ. ನಾನು ಶಿವಸ್ವಾಮಿ ಅಂತ, ತಿರುಪತಿಯ ಶ್ರೀನಿವಾಸನ ಭಕ್ತ. ನನ್ನ ತೋಟದಲ್ಲಿ ಸಮೃದ್ಧಿಯಾಗಿ ಹೂವು ಹಣ್ಣು ಸಿಗಲಿ ಅಂತ ಹೇಳಿ ಬೇಡ್ಕೊಂಡಿದ್ದೆ ಶ್ರೀನಿವಾಸನ ಬಳಿ. ಹಾಗೆಯೇ ಒಳ್ಳೆ ಬೆಳೆ ಸಿಕ್ಕಿದೆ, ಬೇಕಾದಷ್ಟು ಸಮೃದ್ಧಿಯಾಗಿ ಬೆಳೆಯಾಗುತ್ತಿದೆ. ರಾತ್ರಿ ಕನಸಿನಲ್ಲಿ ಶ್ರೀನಿವಾಸ ಬಂದು, ನೀನು ಕೇಳಿದ್ದನ್ನು ನಾನು ಕೊಟ್ಟಿದ್ದೀನಿ, ನೀನು ನನಗೆ ಏನು ಕೊಡ್ತೀಯಾ ಅಂತ ಕೇಳಿದ್ರು. ಆಗ ನಿಮ್ಮ ಹೆಸರನ್ನು ಸೂಚಿಸಿ, ಊರನ್ನು ಹೇಳಿ, ಎಲ್ಲವನ್ನ ಹೇಳಿ ವೆಂಕಟನಾಥನಿಗೆ ಕೊಟ್ಟು ಬಾ, ನನಗೆ ಹರಕೆ ತೀರಿದ ಹಾಗೆ ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದಾಗ ನನಗೆ ಆಶ್ಚರ್ಯವಾಗಿ, ಹಣ್ಣು ಹೂವು ಸಾಕಷ್ಟು ಗೋವುಗಳಿದೆ, ಅದರ ಹಾಲು ತಂದಿದ್ದೇನೆ, ದಯಮಾಡಿ ಸ್ವೀಕರಿಸಿ ಅಂತ ಹೇಳಿ ಹೇಳ್ತಾರೆ. ಇದನ್ನು ಕೇಳಿ ರಾಯರಿಗೆ ಸಂತೋಷದಿಂದ ಆನಂದ ಬಾಷ್ಪ. ನೋಡ್ದ ಸರಸು, ನೀನು ಮಗುವಿಗೆ ಹಾಲಿಲ್ಲ ಎಂದೆ, ನಮ್ಮ ಶ್ರೀನಿವಾಸ ಎಲ್ಲವನ್ನ ಕೊಟ್ಟು ಕಳಿಸಿದ್ದಾನೆ, ನಮ್ಮ ಮೇಲೆ ಅದೆಷ್ಟು ಕರುಣೆ ತಂದೆ ಅಂತ ಹೇಳಿ ವ್ಯಕ್ತಿಗೆ ಹೇಳಿದರು. ನೀನೆಷ್ಟು ಪುಣ್ಯವಂತ, ನಿನಗೆ ಶ್ರೀನಿವಾಸನ ಭಕ್ತಿ ಇನ್ನಷ್ಟು ಆಗಲಿ, ಒಳ್ಳೆಯದಾಗಲಿ ಎಂದು ಆಶೀರ್ವಾದ ಮಾಡಿ ರಾಯರು ಎಲ್ಲವನ್ನ ತೆಗೆದು ಹೂಗಳಿಂದ ದೇವರನ್ನೆಲ್ಲ ಅಲಂಕರಿಸಿ ಹಣ್ಣು ಹಾಲಿನಿಂದ ಅಭಿಷೇಕ ಮಾಡಿ ಲಕ್ಷ್ಮೀನಾರಾಯಣ ಅಂದರೆ ಮಗನಿಗೆ ಹಾಲನ್ನು ಕುಡಿಸ್ತಾರೆ. ನಂತರ ಮಿಕ್ಕಿದೆಲ್ಲವನ್ನ ಅಕ್ಕಪಕ್ಕದವರಿಗೆ, ಊರಿನವರಿಗೆ ಹಂಚಿಬಿಡ್ತಾರೆ. ನಾಳೆಗೆ ಉಳಿಸ್ಕೊಳ್ಬೇಕು ಅನ್ನುವಂತಹ ಒಂದು ಸಣ್ಣ ಆಲೋಚನೆಯೂ ಕೂಡ ರಾಯರಿಗೆ ಇರಲಿಲ್ಲ. ಎಂದಿಗೂ ಆ ಥರ ಯೋಚನೆ ಅನ್ನೋದು ಇರಲೇ ಇಲ್ಲ ರಾಯರ ಬಳಿ. ನಾಳೆ ನಾರಾಯಣ ಏನು ಕೊಡ್ತಾನೋ ಅದನ್ನೇ ಸ್ವೀಕರಿಸೋಣ ಎನ್ನುವಂತಹ ಮನಸ್ಥಿತಿ ರಾಯರಿಗಿದೆ. ಇಂದಿಗೂ ಅದೆಷ್ಟೋ ಭಕ್ತರನ್ನು ಶ್ರೀಮಂತರನ್ನಾಗಿ ಮಾಡಿರುವವರು, ಅವರನ್ನು ನಂಬಿದವರನ್ನು ಎಂದಿಗೂ ಕೈ ಬಿಡದಂತಹವರು ನಮ್ಮ ರಾಯರು. ಹಾಗೆ ರಾಯರು ಈ ರೀತಿಯಲ್ಲೆಲ್ಲ ಏಕಾದಶಿಯನ್ನು ಮಾಡ್ತಾ ಇದ್ದಿದ್ದು ಹರಿಗೋಸ್ಕರ. ಸಾಕ್ಷಾತ್ ಶ್ರೀ ಹರಿ ಅವರಿಗೆ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ನಾನು ಏಕಾದಶಿಯನ್ನು ಮಾಡಿದ್ರೆ ನನಗೆ ಈ ಒಂದು ಭೂಲೋಕದಲ್ಲಿ ಏನೆಲ್ಲ ಬೇಕು ಬೇಡವೆಲ್ಲವೂ ಕೂಡ ಆ ಹರಿಗೆ ತಿಳಿದಿದೆ, ನನಗಿನ್ನೇನು ಬೇಕು, ಅವರೊಬ್ಬರು ನನ್ನನ್ನು ಕಣ್ಣಿಟ್ಟು ನೋಡಿದ್ರೆ ಸಾಕು, ಎಲ್ಲವೂ ನನಗೆ ದೊರೆತಂತೆ ಅಂತ ಹೇಳಿ ರಾಯರು ತಮ್ಮ ಜೀವನದುದ್ದಕ್ಕೂ ಕೂಡ
ರಾಯರು ಶ್ರೀ ಹರಿನಾಮ ಸ್ಮರಣೆಯಲ್ಲೇ ಮುಳುಗಿಕೊಂಡು ಅವರು ಈಗಲೂ ಕೂಡ ಒಂದೇ ಒಂದು ಮನಸ್ಥಿತ್ತದಿಂದ ಶ್ರೀ ಹರಿನಾಮ ಸ್ಮರಣೆಯನ್ನು ಮಾಡ್ತಲೇ ಏಕಾದಶಿಯನ್ನು ಆಚರಿಸ್ತಾ ಇದ್ದಾರೆ. ಅವರಿಗೆ ಅವರ ಬಡತನ ಅನ್ನೋದಕ್ಕಿಂತ ಹೆಚ್ಚಾಗಿ ಶ್ರೀ ಹರಿಯ ಒಂದು ನಾಮಸ್ಮರಣೆಯೇ ಮುಖ್ಯ ಆಗಿರ್ತಿತ್ತು. ಯಾವಾಗಲೂ ಏಕಾಂತ ಚಿತ್ತದಿಂದ ಶ್ರೀ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇದ್ರು ನಮ್ಮ ರಾಯರು. ಅವರ ಏಕಾದಶಿ ಯಾವ ಮಟ್ಟಿಗೆ ಇತ್ತು ಅಂದರೆ, ಒಂದು ದಿನ ಅಲ್ಲ, 2 ದಿನ ಅಲ್ಲ, ಬಡತನ ಅನ್ನುವುದಕ್ಕಿಂತ ಅವರಿಗೆ ಹರಿಯ ಮೇಲೆ ಇದ್ದಂತಹ ಭಕ್ತಿಯೇ ಅವರ ಏಕಾದಶಿ. ಪ್ರತಿದಿನವೂ ಅವರು ಏಕಾದಶಿಯನ್ನು ಮಾಡ್ತಾ ಇದ್ದಂತಹ ದಿನವೇ ಆಗಿ ಉಳಿತಿತ್ತೇನೋ ಅವರ ಒಂದು ಕಾಲದಲ್ಲಿ. ಅವರಿಗೆ ಬಡತನ ಅನ್ನುವುದಕ್ಕಿಂತ, ಅವರಿಗೆ ಹೊಟ್ಟೆ ಹಸಿವು ಅನ್ನೋದಕ್ಕಿಂತ ಪ್ರತಿ ಕ್ಷಣ ಪ್ರತಿ ನಿಮಿಷ ಶ್ರೀ ಹರಿಯೇ ಅವರ ಉಸಿರಾಗಿತ್ತು ನಮ್ಮ ರಾಯರಿಗೆ. ಹಾಗೆಯೇ ರಾಯರು ಏಕಾದಶಿಗೆ ತುಂಬಾ ಮಹತ್ವವನ್ನು ಕೊಡ್ತಾ ಇದ್ರು. ಏಕೆಂದರೆ ಏಕಾದಶಿ ಬಂದ ದಿನ ರಾಯರು ಒಂದೇ ಒಂದು ತೊಟ್ಟು ನೀರನ್ನು ಕೂಡ ಸಹ ಸೇವಿಸ್ತಾ ಇರಲಿಲ್ಲ. ಅವರು ಏಕಾದಶಿಯನ್ನು ಯಾವ ರೀತಿ ಆಚರಿಸ್ತಾ ಇದ್ರು ಅಂದರೆ, ಪ್ರತಿ ಕ್ಷಣ ಪ್ರತಿ ನಿಮಿಷ ಕೂಡ ಆ ಏಕಾದಶಿ ಒಂದು ಸಮಯದಲ್ಲಿ ಹರಿನಾಮ ಯಾವಾಗಲೂ ಕ್ಷಣ ಕ್ಷಣಕ್ಕೂ ಅವರು ಬಾಯಿಂದ ಒಂದೇ ಪದ ಹರಿನಾಮ ಸ್ಮರಣೆ. ಇಷ್ಟು ಬಿಟ್ಟರೆ ಅವರ ಏಕಾದಶಿಯಲ್ಲಿ ಒಂದು ಹನಿ ನೀರಾಗಲಿ ಅಥವಾ ಒಪ್ಪತ್ತು ಊಟವಾಗಲಿ ಅಥವಾ ಬೇರೆ ಆಲೋಚನೆ ಆಗಲಿ ಬರ್ತಾನೆ ಇರಲಿಲ್ವಂತೆ. ಪ್ರತಿ ಕ್ಷಣ ಪ್ರತಿ ನಿಮಿಷ ಏಕಾದಶಿಯಲ್ಲಿ ಹರಿನಾಮ ಸ್ಮರಣೆ ಒಂದೇ ಅವರಿಗೆ ತಿಳಿದಿದ್ದಾಗಿತ್ತು. ಏಕಾದಶಿಯನ್ನು ಅವರಷ್ಟು ನಮಗೆ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ, ನಮ್ಮ ಕೈಲಾದ ಮಟ್ಟಿಗೆ ಅಷ್ಟು ಕಟ್ಟುನಿಟ್ಟಾಗಿ ಏಕಾದಶಿ ಮಾಡಿಲ್ಲ ಅಂದರೂ ಕೂಡ ಆ ತಂದೆಯ ಪಾದಗಳಿಗೆ ಆ ದಿನವನ್ನು ಸಮರ್ಪಣೆಯನ್ನು ಮಾಡ್ತಾ ನಮ್ಮ ಕೈಲಾದ ಮಟ್ಟಿಗೆ ಏಕಾದಶಿಯನ್ನು ಆಚರಿಸೋಣ. ಏಕೆಂದರೆ ರಾಯರು ನಮ್ಮೆಲ್ಲರ ಒಳಿತಿಗಾಗಿ ಇಂದಿಗೂ ಕೂಡ ಬೃಂದಾವನದಲ್ಲಿ ಕುಳಿತುಕೊಂಡು ಏಕಾದಶಿಯನ್ನು ಆಚರಿಸ್ತಾರೆ. ಅವರಿಗಾಗಿ ನಾವು ಏಕಾದಶಿಯನ್ನು ಆಚರಿಸೋಣ. ನೋಡಿದ್ರಲ್ವಾ, ರಾಯರ ಒಂದು ಕಾಲದಲ್ಲಿ ಯಾವ ರೀತಿ ಅವರ ಬಡತನ ಆಗಿರ್ಬೋದು, ಅವರ ಏಕಾದಶಿ ಆಗಿರ್ಬೋದು, ಯಾವ ರೀತಿ ಆಚರಿಸ್ತಿದ್ರು. ಆ ಸಾಕ್ಷಾತ್ ರಾಯರ ಒಂದು ಏಕಾದಶಿ, ಅವರ ವ್ರತಗಳಿಗೆ ಅವರ ಪೂಜೆಗಳಿಗೆ ಆ ಸಾಕ್ಷಾತ್ ಶ್ರೀನಿವಾಸನೇ ಹೊಲಿದಿದ್ದ ಅಂತಹ ಮಹಾನುಭಾವರು ನಮ್ಮ ರಾಯರು. ಈ ರಾಯರನ್ನು ಹೋಲಿಸ್ಕೊಂಡ್ರೆ ಸಾಕ್ಷಾತ್ ದೇವಾನುದೇವತೆಗಳೇ ನಮ್ಮ ಮೇಲೆ ಆಶೀರ್ವಾದವನ್ನು ಇಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡಿದ್ರಲ್ವಾ ಏಕಾದಶಿಯ ಮಹತ್ವ ರಾಯರ ಜೀವನದಲ್ಲಿ ಹೇಗಿತ್ತು ಅಂತ ಹೇಳಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಶುಭ ದಿನ.